ಆದ್ರೆ 21 ವಾರಕ್ಕೆ ಹೋಗ್ತಾ ಹೋಗ್ತಾ ಈಗ ಆಲ್ರೆಡಿ ನಂದು 19ನೇ ವಾರ ಇವಾಗ ನಾನು ಬಂದಿರೋದು. ಒಂದೊಂದು ವಾರನೂ ನಂಗೆ ಪಾಸಿಟಿವಿಟಿನೇ ಕೊಟ್ಟಿದೆ ಈ ಟೆಂಪಲ್. ಸುಮ್ಮನೆ ಅಂತ ಏನು ಹೇಳ್ತಾ ಇಲ್ಲ, ಒಂದೊಂದು ವಾರನೂ ನಂಗೆ ಪಾಸಿಟಿವಿಟಿನೇ ಕೊಟ್ಟಿದೆ. ಲೈಕ್ ಫಸ್ಟ್ ವಾರ ಬಂದು ಹೋದೆ ಸಂಕಲ್ಪ ಮಾಡಿಕೊಂಡು, ಹಿಂದೆನೇ ಜಾಬ್ ಚೇಂಜ್ ಆಯಿತು, ಜಾಬ್ ಕಂಪ್ನಿಯಿಂದ ಕಾಲ್ ಬ್ಯಾಕ್ ಆಯಿತು ನನಗೆ. ಸೊ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ನೆಕ್ಸ್ಟ್ ಡೇನೇ ನನಗೆ ಕಾಲ್ ಬ್ಯಾಕ್ ಆಯಿತು. ನೆಕ್ಸ್ಟ್ ವೀಕ್ ಇನ್ನೊಂದು ವಾರ ಈ ದೇವಸ್ಥಾನಕ್ಕೆ ನಾನು ಬರೋ ಅಷ್ಟೊತ್ತಿಗೆ ಹೊಸ ಕಂಪ್ನಿ ಚೇಂಜ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿ ನನಗೊಂದು ಚೇಂಜಸ್ ಆಯಿತು ಅಂದರೆ ನನ್ನ ಬ್ರದರ್ ವಿಚಾರದಲ್ಲೂ ಅಷ್ಟೇ, ಜಾಬ್ ವಿಚಾರದಲ್ಲಿ ಅವನಿಗೂ ಜಾಬ್ ಚೇಂಜಸ್ ಆಯಿತು. ಸೊ ಇದಿಷ್ಟು ಮತ್ತು ಇದು ನಮ್ಮ ಲೈಫ್ಗೆ ಗ್ರೋತ್ ಕೊಟ್ಟಿದೆ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈಗ ನಾನು 19th ವೀಕ್ ಬರ್ತಾ ಇರೋದು. ಇವಾಗ ಏನು ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ ಅಂತಂದರೆ, ಲೈಕ್ ನಾನು ಪರ್ಸ್ನಲಿ ಮದುವೆ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಮೆಂಟಲಿ ನಾನು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೆ ಈ ವಿಚಾರದಲ್ಲಿ. ನಾನು ಮದುವೆ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ಆಲ್ ಆಫ್ ಅ ಸಡನ್ಲಿ ನನಗೆ ತುಂಬ ಪ್ರಪೋಸಲ್ಸ್ ಬರ್ತಾ ಇದೆ ಇವಾಗ ಮದುವೆಗೆ. ನಾನು ಸ್ವಲ್ಪ ಬೇಜಾರಲ್ಲಿದ್ದೆ ಮದುವೆ ವಿಚಾರದಲ್ಲಿ. ಬಟ್ ನನಗೆ ಗೊತ್ತಾಗ್ತಿಲ್ಲ, ಈಗ ಪ್ರಪೋಸಲ್ಸ್ ಬರ್ತಾ ಇದೆ. ಸೊ ಈಗ ಆಲ್ರೆಡಿ ಅದ್ರದ್ದು ಪ್ರೋಸೆಸ್ ನಡೀತಾ ಇದೆ. ಇದಿಷ್ಟು ನನ್ನ ಜೀವನಕ್ಕೆ ಬದಲಾವಣೆ ಆಗಿದೆ. ಈ ಕ್ಷೇತ್ರಕ್ಕೆ ಬಂದಾಗಿಂದ ನನಗೆ ಇದಿಷ್ಟು ಬದಲಾವಣೆ ಆಗಿದೆ.